ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಪದ್ಯ ವಸಂತ ಮುಖ ತೋರಲಿಲ್ಲ. ಒಡೆಯನ ಮನೆಯ ಕೆಲಸಕ್ಕಾಗಿ ಬರುವ ಬಡ ಹೆಣ್ಣು ಮಗಳ ನೋವಿನ ಚಿತ್ರಣ ಇಲ್ಲಿ ಕಾಣಬಹುದು. ಮೊದಲಿಗೆ ಆ ಹೆಣ್ಣು ಮಗು ಕೆಲಸ ಮಾಡುವ ಒಡೆಯನ ಮನೆಯ ಸಿರಿವಂತಿಕೆಯ ದೃಶ್ಯ ಇಲ್ಲಿ ಕಂಡುಬರುತ್ತದೆ. ಒಡೆಯ ಮನೆಯ ಅಂಗಳದಲ್ಲಿ ಫಲವನ್ನು ಹೊತ್ತ ಮಾವಿನ ಮರಗಳು ಮೈತುಂಬಿ ನಿಂತಿವೆ ಹಾಗೂ ಹಕ್ಕಿಗಳು ತುಂಬ ಸಂತೋಷದಿಂದ ಗರಿಬಿಚ್ಚಿ ಹಾರಾಡುತ್ತಿವೆ. ಕೋಗಿಲೆಗಳು ಮನಪೂರ್ವಕವಾಗಿ ಇಂಪಾಗಿ ಕೇಳುವವರ ಮನ ಮುಟ್ಟುವಂತೆ ಹಾಡುತ್ತಿದೆ. ಇಡೀ ಭೂಮಿಗೆ ಕಡಲು ಉಕ್ಕಿ ಹರಿಯುವ ಸಂಭ್ರಮ ಬಂದು ನಿಂತಿದೆ. ಆದರೆ ಒಡೆಯನ ಮನೆಗೆ ಕೆಲಸಕ್ಕೆ ಬಂದ ಪುಟ್ಟ ಪೋರಿಯ ಪರಿಸ್ಥಿತಿ ಬೇರೆ ರೀತಿಯಲ್ಲಿಯೇ ಇದೆ. ಹಾಗಾಗಿ ಇದಕ್ಕೇನಾಗಿದೆ ಈ ಪುಟ್ಟ ಹುಡುಗಿಗೆ ಇಂದು ಎಂದು ಕವಿಯತ್ರಿ ಪ್ರಶ್ನಿಸಿದ್ದಾರೆ. ಒಡೆಯನ ಮನೆಯ ಒಳಗೆ ಮತ್ತು ಹೊರಗೆ ಸಂಭ್ರಮವೇ ತುಂಬಿದೆ. ಒಡೆಯನ ಮನೆಯಲ್ಲಿ ವರ್ಣರಂಜಿತ ಬಟ್ಟೆಗಳನ್ನು ಧರಿಸಿ ನಲಿದಾಡುತ್ತಿರುವ ಮಕ್ಕಳ ಬಟ್ಟೆಗಳ ಮೇಲೆ ಬಣ್ಣದ ಚಿಟ್ಟೆ, ನವಿಲಿನ ಚಿತ್ರಗಳಿವೆ. ಮಕ್ಕಳ ಮುಖದಲ್ಲಿ ಸಂತಸ ತುಂಬಿದೆ. ಆದರೆ ಪುಟ್ಟಿ ಈ ಸಂತಸದ ಮನೆಯಿಂದ ಮಾತ್ರವಲ್ಲ, ಆ ಎಲ್ಲ ಸಂತೋಷದಿಂದ ದೂರ ಇರುವ ಈ ಪುಟ್ಟ ಮಗು ಒಡೆಯನ ಮನೆಯಲ್ಲಿ ಮುಸುರೆ ಪಾತ್ರೆ ತಿಕ್ಕುವುದರಲ್ಲೇ ತನ್ನ ಬಾಲ್ಯದ ಸುಂದರ ಕ್ಷಣಗಳನ್ನು ಕಳೆದುಕೊಳ್ಳುತ್ತಿದ್ದಾಳೆ. ಒಡೆಯನ ಮನೆಯ ಬಾಗಿಲಲ್ಲಿ ಬಳುಕುತ್ತಿರುವ ಮಾವಿನ ಎಲೆಯ ತೋರಣವಿದೆ. ಘಮ ಘಮಿಸುತ್ತಿರುವ ಮಲ್ಲಿಗೆ ಹೂವು ಮುಗುಳುನಗೆ ಬೀರುತ್ತಿದೆ. ಮನೆಯ ಮುಂದೆ ಬಿಡಿಸಿರುವ ರಂಗೋಲಿಯಲ್ಲಿ ಹೊಳಪಿನ ಬಣ್ಣದಲ್ಲಿ ಸೂರ್ಯನ ಕಿರಣಗಳು ಪ್ರತಿಫಲಿಸಿ ಬಾಲರವಿ ಥಳಥಳಿಸುತ್ತಿದ್ದಾನೆ. ಹೀಗೆ ಒಡೆಯನ ಮನೆಯ ಒಳಗೆ ಮತ್ತು ಹೊರಗೆ ಎಲ್ಲೆಡೆಯೂ ಶುಭ, ಸಂತಸ, ಸಮೃದ್ಧಿ ತುಂಬಿದೆ. ಈ ಎಲ್ಲವನ್ನೂ ಎಂದೂ ಸಹ ತನ್ನ ಮನೆಯಲ್ಲಿ ಕಾಣದ ಪುಟ್ಟ ಹುಡುಗಿ ಆಶ್ಚರ್ಯದಿಂದ ಮತ್ತೆ ಮತ್ತೆ ನೋಡುತ್ತಿದ್ದಾಳೆ. ಪುಟ್ಟಿ ಇರುವುದು ಸಣ್ಣ ಗುಡಿಸಲಿನಲ್ಲಿ. ಆ ಗುಡಿಸಲಿನಲ್ಲಿ ಇರುವ ಅವಳ ಅಮ್ಮನಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಅವಳು ಕೆಮ್ಮುತ್ತಾ ಮಲಗಿದ್ದಾಳೆ. ಒಡೆಯನ ಮನೆಯಲ್ಲಿ ಬಣ್ಣ ಬಣ್ಣದ ಬಟ್ಟೆಗಳಿದ್ದರೆ ಇಲ್ಲಿ ಸೀರೆ ಹರಿದಿದೆ. ಒಡೆಯನ ಮನೆಯಲ್ಲಿ ರಂಗೋಲಿಯಲ್ಲಿ ಬಾಲರವಿ ಥಳಥಳಿಸಿದಂತೆ ಕಂಡರೆ ಇಲ್ಲಿ ಅದೇ ಬಾಲರವಿ ಸೊರಗಿದಂತೆ ಪುಟ್ಟಿಗೆ ಕಾಣುತ್ತಾನೆ. ಇನ್ನು ಆ ಗುಡಿಸಲಿನ ಗೋಡೆಗಳಿಗೆ ಸುಣ್ಣ ಬಣ್ಣ ಇಲ್ಲ. ತನ್ನ ಮುಖವನ್ನು ತೋರಿಸಲು ನಾಚಿಕೆ ಮಾಡಿಕೊಂಡಿದೆ. ಬದುಕನ್ನು ಬಡತನ ಆವರಿಸಿಕೊಂಡಿದೆ. ಹಾಗಾಗಿ ಗುಡಿಸಲಿನ ಒಳಗೆ ಯಾವ ಸಂಭ್ರಮ ಬರಲು ಸಾಧ್ಯ? ಹೀಗಾಗಿ ಕವಯಿತ್ರಿ ಹೇಳುತ್ತಾರೆ, ಈ ಕತ್ತಲೆಯ ಗವಿಯಂತಿರುವ ಗುಡಿಸಲಿನೊಳಗೆ ವಸಂತನು ಬರಲು ಹೆದರುತ್ತಿದ್ದಾನೆಂದು ಲೇಖಕಿ ಹೇಳುತ್ತಾರೆ. ಎಲ್ಲೆಡೆಯೂ ಹಬ್ಬದ ಸಂಭ್ರಮವಿದ್ದರೆ ಪುಟ್ಟಿಯಂಥವರಿಗೆ, ಶ್ರಮಿಕರಿಗೆ ಯಾವುದೇ ಸಂಭ್ರಮ, ಸಂತೋಷ ಇಲ್ಲ. ಹಾಗಾಗಿ ಕಮ್ಮಾರನ ಕುಲುಮೆ ಉರಿಯಲಿಲ್ಲ, ಕುಂಬಾರನ ಚಕ್ರ ತಿರುಗಲಿಲ್ಲ, ನೇಕಾರನ ಮಗ್ಗ ಉಸಿರಾಡಲಿಲ್ಲ, ಕೇರಿಯ ಮಾರನ ಒಲೆ ಹೊತ್ತಲಿಲ್ಲ ಎಂದಿದ್ದಾರೆ. ವಸಂತನು ಇವರಾರಿಗೂ ತನ್ನ ಮುಖದರ್ಶನ ಕೊಡಲಿಲ್ಲ ಎಂದು ಕವಯಿತ್ರಿ ಹೇಳುತ್ತಾರೆ. ಅಂದರೆ ಸಮಾಜದಲ್ಲಿ ಇಂದಿಗೂ ಶ್ರಮಿಕರು ಬಡತನದಲ್ಲಿಯೇ ಬದುಕು ಸಾಗಿಸುತ್ತಿದ್ದಾರೆ. ಅವರು ಎಷ್ಟೇ ಕಷ್ಟಪಟ್ಟು ದುಡಿದರೂ ಅವರ ವೃತ್ತಿ ಅವರನ್ನು ಕಷ್ಟದಿಂದ ದೂರಗೊಳಿಸಲಿಲ್ಲ ಎಂಬ ಅರ್ಥಪೂರ್ಣ ಧ್ವನಿ ಈ ಪದ್ಯದಲ್ಲಿ ಬಿಂಬಿತವಾಗಿದೆ. ಇಲ್ಲಿ ಕವಯಿತ್ರಿ ಪುಟ್ಟಿಯ ಪ್ರಶ್ನೆಗಳನ್ನು ನಮ್ಮೆದುರು ತೆರೆದಿಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪುಟ್ಟಿ ಗುಡಿಸಲನ್ನು ಕಂಡು ಇದರೊಳಗೆ ಬರಲು ವಸಂತನಿಗೂ ಹೆದರಿಕೆಯಾಯಿತೇ ಎಂದು ಪ್ರಶ್ನಿಸಿಕೊಳ್ಳುತ್ತಾಳೆ. ಅದಕ್ಕೆ ಆಕೆಯೇ ಉತ್ತರವನ್ನು ಕಂಡುಕೊಳ್ಳುತ್ತಾಳೆ. ತನ್ನ ಹರಿದ ಬಟ್ಟೆಗಳನ್ನು ಕಂಡು ಕನಿಕರದಿಂದ ದೂರವೇ ಉಳಿದನೋ ಎಂದು ತನಗೆ ತಾನೇ ಪ್ರಶ್ನಿಸಿಕೊಳ್ಳುತ್ತಾಳೆ. ಹಾಗೆ ಪುಟ್ಟಿ
ನೆಲವನ್ನು ಮತ್ತೆ ಮತ್ತೆ ನೋವಿನಿಂದ ತಟ್ಟಿ ತನಗೆ ತಾನೇ ಪ್ರಶ್ನಿಸಿಕೊಳ್ಳುತ್ತಾಳೆ.